ಡೌನ್ ಟ್ರೆಂಡ್ ಅಲ್ಲಿ ಗಮನಿಸ್ತಾ ಇರೋದು ಮೊದಲನೇದಾಗಿ ಒಂದು ಬೇರಿಸ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಅದಾದ ನಂತರ ಒಂದು ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. 50% ಕೆಳಗಡೆ ಕ್ಲೋಸ್ ಆಗುತ್ತೆ. ಇದನ್ನ ತುಂಬಾ ಸಿಂಪಲ್ ಆಗಿ ಅವರೇ ಹೇಳಿದ್ದಾರೆ, ಗಮನಿಸ್ತಾ ಇರಬಹುದು. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ. ಮೊದಲು ಬೇರಿಸ್ ಕ್ಯಾಂಡಲ್ ಕ್ರಿಯೇಟ್ ಆದಾಗ ಓಪನ್ ಗಮನಿಸ್ತಾ ಇರಬಹುದು 285 ರೂಪಾಯಲ್ಲಿ ಓಪನ್ ಆಗಿದೆ. ಹಾಗೆ ಕ್ಲೋಸ್ ಆಗಿರೋದು 262 ರೂಪಾಯಲ್ಲಿ ಕ್ಲೋಸ್ ಆಗಿದೆ. ಅದಾದ ನಂತರ ಬುಲ್ಲಿಶ್ ಕ್ಯಾಂಡಲ್ ಗಮನಿಸ್ತಾ ಇರಬಹುದು 258 ರೂಪಾಯಿಗೆ ಓಪನ್ ಆಗಿ 275 ರೂಪಾಯಿಗೆ ಅದು ಕ್ಲೋಸ್ ಆಗಿರುವಂತದ್ದು. ಸೊ ಈ ಒಂದು ಪ್ರೈಸಸ್ ಅನ್ನ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ನಿಮಗೆ ಇನ್ನ ಸಿಂಪಲ್ ಆಗಿ ಅರ್ಥ ಆಗಲಿ ಅಂತ. ಸೊ ಈ ಒಂದು ಮೊದಲನೇ ಒಂದು ಕ್ಯಾಂಡಲ್ ಏನಿದೆ ಬೇರಿಸ್ ಕ್ಯಾಂಡಲ್, ಅದರ ಒಂದು ಕ್ಲೋಸಸ್ ಅಬೌವ್ 50% ಅಥವಾ ಒಂದು ಸ್ವಲ್ಪ ಆಸುಪಾಸಲ್ಲಿ ಕ್ಲೋಸ್ ಆಗಿರುತ್ತೆ. ಈ ತರ ಪ್ಯಾಟರ್ನ್ ಸ್ಟ್ರಕ್ಚರ್ ಕ್ರಿಯೇಟ್ ಆದಾಗ ಈ ಒಂದು ಪ್ಯಾಟರ್ನ್ ಸ್ಟ್ರಕ್ಚರ್ ನಾವು ಫ್ರೀಸಿಂಗ್ ಪ್ಯಾಟರ್ನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಈ ಒಂದು ಕ್ಯಾಂಡಲ್ ಸ್ಟ್ರಕ್ಚರ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಗಮನಿಸ್ತಾ ಇರಬಹುದು, ಸೆಲ್ಲರ್ಸ್ ಕಂಟ್ರೋಲ್ ಇರ್ತಾರೆ. ಸೆಲ್ಲರ್ಸ್ ಪ್ರೈಸ್ ಅನ್ನ ಕೆಳಗೆ ತಗೋಬರೋದಕ್ಕೆ ಪುಷ್ ಮಾಡ್ತಾನೆ ಇರ್ತಾರೆ. ಬಟ್ ಇಬ್ಬರ ಮಧ್ಯೆ ಒಂದು ಬ್ಯಾಟಲ್ ನಡೆದಾಗ ಏನಾಗಿರುತ್ತೆ, ಬೈಯರ್ಸ್ ಸ್ಟ್ರಾಂಗ್ ಆಗ್ತಾರೆ. ಬೈ ಮೂವ್ಮೆಂಟ್ ಜಾಸ್ತಿ ಬಂದಾಗ ಈ ರೀತಿ ಪ್ಯಾಟರ್ನ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ. ಒಂದು ರಿಯಲ್ ಎಕ್ಸಾಂಪಲ್ ಅನ್ನು ನೋಡಿದ್ರೆ ಗಮನಿಸ್ತಾ ಇರಬಹುದು, ಕಂಪ್ಲೀಟ್ ಆಗಿ ಡೌನ್ ಟ್ರೆಂಡ್ ಬರಬೇಕಾದ್ರೆ ಈ ಒಂದು ಕ್ಯಾಂಡಲ್ ಸ್ಟಿಕ್ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಒಂದು ಬೇರಿಸ್ ಕ್ಯಾಂಡಲ್ ಸ್ಟಿಕ್ ಕ್ರಿಯೇಟ್ ಆಗುತ್ತೆ. ಇದು ಓಪನ್ 285 ರೂಪಾಯಿಗೆ ಓಪನ್ ಆದ್ರೆ ಕ್ಲೋಸ್ 262 ರೂಪಾಯಿ ಆಗಿರುತ್ತೆ. ಪ್ರೈಸ್ ಯಾಕೆ ಮೆನ್ಷನ್ ಮಾಡಿದೀನಿ ಅಂತಂದ್ರೆ ನಿಮಗೆ ತುಂಬಾ ಸಿಂಪಲ್ ಆಗಿ ಅರ್ಥ ಆಗಲಿ ಅಂತ. ಅದಾದ ನಂತರ ಒಂದು ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಕ್ರಿಯೇಟ್ ಆಗುತ್ತೆ, ಅಂದ್ರೆ ನೋಡಬಹುದು 50% 273 ರೂಪಾಯಿಗೆ ಇದು 50% ಆಗುತ್ತೆ. ಅದಾದ ನಂತರ ಗಮನಿಸ್ತಾ ಇರಬಹುದು 275 ರೂಪಾಯಿ, ಅಂದ್ರೆ ಒಂದು ಆಸುಪಾಸಲ್ಲಿ 275 ರೂಪಾಯಿಗೆ ಕ್ಲೋಸ್ ಆಗಿರುವಂತದ್ದು ಸೆಕೆಂಡ್ ಒಂದು ಕ್ಯಾಂಡಲ್. ಗ್ಯಾಪ್ ಅಪ್ ಓಪನ್ ಆಗಿ 258 ರೂಪಾಯಿಗೆ ಓಪನ್ ಆಗಿರುವಂತದ್ದು, ಹಾಗೆ 275 ರೂಪಾಯಿಗೆ ಕ್ಲೋಸ್ ಆಗಿದೆ. ಈ ಒಂದು ಬೇರಿಸ್ ಕ್ಯಾಂಡಲ್ ನ 50% ಅಬೌವ್, ಅದಕ್ಕಿಂತ ಸ್ವಲ್ಪ ಮೇಲೆ ಕ್ಲೋಸ್ ಆಗಿರುತ್ತೆ ಆಸುಪಾಸಲ್ಲಿ ಗಮನಿಸ್ತಾ ಇರಬಹುದು. ಇದು 273 ರೂಪಾಯಿ 275 ರೂಪಾಯಿಗೆ ಕ್ಲೋಸ್ ಆಗಿದೆ. ಇದನ್ನ ಈ ರೀತಿ ಪ್ಯಾಟರ್ನ್ ಸ್ಟ್ರಕ್ಚರ್ ಕ್ರಿಯೇಟ್ ಆದಾಗ ಫ್ರೀಸಿಂಗ್ ಪ್ಯಾಟರ್ನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಇದಾದ ನಂತರ ಏನಾಗುತ್ತೆ, ಒಂದು ಕನ್ಫರ್ಮೇಶನ್ ತಗೊಳ್ಳಿ, ವಾಲ್ಯೂಮ್ ಅನ್ನ ನೋಡಿಕೊಂಡು ಕನ್ಫರ್ಮೇಶನ್ ತಗೊಂಡ ನಂತರ ಗಮನಿಸ್ತಾ ಇರಬಹುದು ಕಂಪ್ಲೀಟ್ಲಿ ಅಪ್ ಟ್ರೆಂಡ್ ಮೂವ್ ಆಗುತ್ತೆ. ಯಾವ ರೀತಿ ಡೌನ್ ಟ್ರೆಂಡ್ ಕ್ರಿಯೇಟ್ ಆಗಿತ್ತೋ ಅದೇ ರೀತಿ ಅಪ್ ಟ್ರೆಂಡ್ ಮೂವ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ.